ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಬೆಂಗಳೂರು ಬುಲ್ಸ್ ವರ್ಸಸ್ ದಬಾಂಗ್ ಡೆಲ್ಲಿ ಕೆಸಿ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ನನಗೆ ಗೊತ್ತು ಈ ವಿಡಿಯೋನ ತುಂಬ ಜನ ನೋಡೋದಿಲ್ಲ ಅಂತ, ಯಾಕೆಂದರೆ ಬುಲ್ಸು ಆಲ್ರೆಡಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ, ಇನ್ನೇನಕ್ಕೆ ನೋಡಬೇಕು ಅಂತ. ಅದಕ್ಕೋಸ್ಕರ ನಾನು ಪ್ರಿವ್ಯೂ ವಿಡಿಯೋನು ಕೂಡ ಮಾಡೋಕ್ಕೆ ಹೋಗಲಿಲ್ಲ. ಏನಾನ ಕ್ವಾಲಿಫಿಕೇಷನ್ ಸಿನಾರಿಯೋ ಇದ್ದಿತ್ತು ಅಂತಂದರೆ ಮಾಡ್ತಾ ಇದ್ದೆ, ಬಟ್ ಇವಾಗ ಗಾನ್ ಕೇಸ್ ಆಗಿರೋದ್ರಿಂದ ಏನೂ ಪ್ರಯೋಜನ ಇಲ್ಲ ವಿಡಿಯೋ ಮಾಡಿನೂ ಕೂಡ. ಬಟ್ ಆದ್ರೂ ಏನೋ ಒಂದು ಸ್ವಲ್ಪ ನಮಗೆ ಇರುತ್ತಲ್ಲ ನಮ್ಮ ಬುಲ್ಸು ಅನ್ನೋದು, ಅದಕ್ಕೋಸ್ಕರ ವಿಡಿಯೋ ಮಾಡಬೇಕಷ್ಟೇ. ನಾನು ಇವತ್ತು ಏನು ಆಡಿದ್ರು ಗುರು ನಮ್ಮ ಬೆಂಗಳೂರು ಬುಲ್ಸು. ಆಕ್ಚುಲಿ ಸೆಕೆಂಡ್ ಹಾಫ್ ಸಖತ್ತಾಗಿನ ಪರ್ಫಾರ್ಮ್ ಮಾಡಿದ್ರೆ, ಸೆಕೆಂಡ್ ಹಾಫ್ ನನ್ನ ಪ್ರಕಾರ ಅವ್ರಿಗಿನ್ನ ಜಾಸ್ತಿ ಪಾಯಿಂಟ್ಸ್ ನಾವೇನ ತಗೊಂಡಿದ್ದು. 12 ಪಾಯಿಂಟ್ ಡಿಫ್ರೆನ್ಸ್ ಇತ್ತು ಗುರು ಫಸ್ಟ್ ಹಾಫ್ ಮತ್ತು ಸೆಕೆಂಡ್. ಇನ್ಫ್ಯಾಕ್ಟ್ ಸೆಕೆಂಡ್ ಹಾಫ್ ನಾವೇ ಜಾಸ್ತಿ ಪಾಯಿಂಟ್ ತಗೊಂಡಿದ್ದು. ಫಸ್ಟ್ ಹಾಫ್ ಅಲ್ಲೇ 12 ಪಾಯಿಂಟ್ ಲೀಡ್ ಹೊರಟೋಗ್ಬಿಟ್ರು, ಅಲ್ಲೇ ಒಂಥರ ಬ್ಯಾಕ್ ಫೈರ್ ಆಗಿದ್ದು. ಇವತ್ತು ಬೆಂಗಳೂರು ಬುಲ್ಸ್ ಸೋಲೋದಕ್ಕೆ ಕಾರಣ ಏನು ಅಂತಂದ್ರೆ ಬೋನಸ್ ಪಾಯಿಂಟ್ನ ಬಿಟ್ಕೊಂಡು ಕೊಟ್ಟಿದ್ದು ಇವರು. ಜೊತೆಗೆ ಸೂಪರ್ ಟ್ಯಾಕಲ್ ಮೇಲೆ ಸೂಪರ್ ಟ್ಯಾಕಲ್, ವಿಕಾಸ್ ಹೊಡಲ್ ಹೋಗ್ತಾರೆ, ಸೂಪರ್ ಟ್ಯಾಕಲ್ ಆಗಿ ಬರ್ತಾರೆ. ಬರೀ ಸೂಪರ್ ಟ್ಯಾಕಲ್ ಆದ್ರೆ ಫಸ್ಟ್ ಹಾಫಲ್ಲಂತೂ ಉಣಿಸ್ಕೊಂಡು ಹೋಯ್ತು. ಫಸ್ಟ್ ಹಾಫಲ್ಲಿ ಸೂಪರ್ ಟ್ಯಾಕಲ್ ಜೊತೆಗೆ ಬೋನಸ್ ಪಾಯಿಂಟ್ಸ್ಗಳನ್ನ ಕೊಟ್ಟಿಲ್ಲ ಅಂತಂದರೆ ಬಹುಶಃ ಇವತ್ತು ಬೆಂಗಳೂರು ಬುಲ್ಸ್ ಗೆದ್ದಿರ್ತಿದ್ರೇನೋ. ಈ ಸೀಸನ್ ಫುಲ್ಲು ಹಂಗೆ ಆಗೋಗ್ಬಿಟ್ಟಿದೆ ಆಯ್ತಾ, ಬರೀ ಬೋನಸ್ ಪಾಯಿಂಟ್ಗಳನ್ನ ಕೊಡೋದು, ಸೂಪರ್ ಟ್ಯಾಕಲ್ ಆಗೋದು, ಬರೀ ಇದೇ ಥರ ಸಿನಾರಿಯೋದಲ್ಲಿ. ಇನ್ಫ್ಯಾಕ್ಟ್ ಇವತ್ತು ನಾವು ಆಲ್ಔಟ್ ಆಗಿರೋದು ಒಂದೇ ಸಲ, ಅವ್ರು ಆಲ್ಔಟ್ ಆಗಿರೋದು 2 ಸಲ. ಸೆಕೆಂಡ್ ಹಾಫಲ್ಲಿ ಬ್ಯಾಕ್ ಟು ಬ್ಯಾಕ್ ಸಲ ಆಲ್ಔಟ್ ಆಗ್ತಾರೆ. ಬಟ್ ಆದರೂ ಕೂಡ 2 ಸಲ ಆಲ್ಔಟ್ ಆದ್ರೂ ಕೂಡ ಇಲ್ಲಿ ಸೂಪರ್ ಟ್ಯಾಕಲ್ ಪಾಯಿಂಟ್ಸ್ಗಳು ಜೊತೆಗೆ ಬೋನಸ್ ಪಾಯಿಂಟ್ಸ್ಗಳೆಲ್ಲ ದಾನ ಕೊಟ್ಟಿದ್ರಿಂದ ಇವತ್ತು ಅವ್ರು ಗೆದ್ದಿದ್ದಾರೆ ಆರಾಮಾಗೆ. ಬಟ್ ಆದರೂ ಕೂಡ ಕಡಕಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಶ್ವಿನ್ ಮಾಲಿಕ್ ಸಿಂಗಲ್ ಹ್ಯಾಂಡ್ 17 ಪಾಯಿಂಟ್ನ ಎತ್ಕೊಂಡು ಹೋಗಿದ್ದಾರೆ ಇವರು. ಅದಕ್ಕೆ ಈ ಸೀಸನ್ಲಿ ಒನ್ ಆಫ್ ದ ಟಾಪ್ ಪ್ಲೇಯರ್ ಅಂತ ಹೆಸರುವಾಸಿ ಆಗಿರೋ, ಜೊತೆಗೆ ಆರೆಂಜ್ ಕ್ಯಾಪ್ ಕೂಡ ಅವರಿಗೆ ಸಿಕ್ಕಿರೋದು. ಸೊ ಡಿಸರ್ವಿಂಗ್ ಟೀಮ್ ಏನೆಲ್ಲ ಸಖತ್ತಾಗಿ ಆಡಿದರೆ. 3ನೇ ಸ್ಥಾನ ಗಟ್ಟಿ ಮಾಡ್ಕೊಂಡಿದ್ದಾರೆ ದಬಾಂಗ್ ಡೆಲ್ಲಿ ಕೆಸಿ. ಇವತ್ತು ಗೆದ್ಬಿಟ್ಟು ನಮ್ಮ ಬೆಂಗಳೂರು ಬುಲ್ಸ್ ಆದಷ್ಟು ಕೆಳಗಡೆ ಹೋಗೋಣ, ನಾವು ಕೆಳಗಡೆ ಹೋಗೋಣ ಅಂತ ಯೋಚನೆ ಮಾಡ್ಕೊಂಡು ಸೋಲ್ತಾನೆ ಇದ್ದಾರೆ ಅಷ್ಟೇ. ಕನ್ಸಿಕ್ಯೂಟಿವ್ ಸೋಲ್ಗಳು ಬೆಂಗಳೂರು ಬುಲ್ಸ್ಗೆ ಆಗಿದೆ. ಅದು ಏನು ಆಡ್ತಾ ಇದ್ದಾರೋ ಗುರು, ನಮಗಂತೂ ಆ ರೈಡಿಂಗ್ ಡಿಪಾರ್ಟ್ಮೆಂಟೇ ಒಂದು ದೊಡ್ಡ ತಲ್ಲವಾಗಿದೆ. ಸುಶೀಲ್ ಒಂದು ಪಾಸಿಟಿವ್ ಅಷ್ಟೇ ಈ ಸೀಸನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ಗೆ. ಅದನ್ನು ಬಿಡ್ತು ಅಂದರೆ ಯಾವ ಪಾಸಿಟಿವ್ ಕೂಡ ರೈಡಿಂಗ್ ಡಿಪಾರ್ಟ್ಮೆಂಟ್ ಇದ್ದರೆ ನಾವು ವರ್ಸ್ಟಾಗಿ ಆಡಿರೋದು ಈ ಸೀಸನ್. ರೈಡಿಂಗ್ ಏನಾದ್ರು ಕಡಕ್ಕಾಗಿತ್ತು, ಇಲ್ಲ ಗುರು ಅವ್ನ ಅಜ್ಜಿ ಇವಾಗ ನೋಡಿ ಲವಿನ್ ಎಕ್ಸ್ಪ್ರೆಸ್ ಇಲ್ಲ ಅಂತಂದ್ರೂ ಕೂಡ ಅಶ್ವಿನ್ ಮಾಲಿಕ್ ಒಬ್ಬರೇ ನಿಂತ್ಕೊಂಡು ಸಿಂಗಲ್ ಹ್ಯಾಂಡ್ಲಿ ಮ್ಯಾಚ್ನ ಗೆಲ್ಸೋಂಥ ಕೇಪಬಿಲಿಟಿ ಇದೆ. ನಮ್ಮಲ್ಲಿ ಯಾರಿಗಿದೆ? ಯಾರಿಗೂ ಇಲ್ಲ. ಅಲ್ಲಿ ಸಿಂಗಲ್ ಹ್ಯಾಂಡ್ಲಿ ಮ್ಯಾಚ್ನ ಎತ್ಕೊಂಡೋಗಿ ಒಂಟಿ ಸಲಾಗ ಥರ ಗೆಲ್ಸೋವಂಥದ್ದು. ಲಾಸ್ಟ್ ಸೀಸನ್ನು ಭರತ್ ಗೆಲ್ಸ್ತಾ ಇದ್ರು, ಈ ಸೀಸನ್ ಭರತ್ ಏನೂ ಇಲ್ಲ ಆ ಥರ ಆಗೋಗ್ಬಿಟ್ರು, ಕಳೆದೇ ಹೋಗ್ಬಿಟ್ರು ಭರತ್. ಸೊ ಈ ಸೀಸನ್ ಅಂತೂ ವರ್ಸ್ಟ್ ಪರ್ಫಾರ್ಮೆನ್ಸ್ನ ಬೆಂಗಳೂರು ಬುಲ್ಸು ಕೊಟ್ಟಿದ್ದಾರೆ ಕಂಪೇರ್ ಮಾಡ್ತು ಅಂದರೆ. ಯಾಕಂದರೆ ಸೀರೀಸ್ ಆಫ್ ಸೀಸನ್ಸ್ನ ನೋಡ್ತು ಅಂದರೆ, ಕಳೆದ 3-4 ಸೀಸನ್ ನೋಡ್ತು ಅಂದರೆ ಈ ಥರ ಎಲ್ಲ ವರ್ಸ್ಟಾಗಿ ಆಡಿಲ್ಲ, ಕಡಕಾಗಿ ಪರ್ಫಾರ್ಮ್ ಮಾಡಿದ್ರು, ಜೊತೆಗೆ ಪ್ಲೇ ಆಫ್ಸಿಗೆ ಕೂಡ ಕ್ವಾಲಿಫೈ ಆಗಿದ್ರು. ಈ ಸೀಸನ್ನು ಇವರು ಇಟ್ಟಂಥ ಸ್ಟ್ಯಾಂಡರ್ಡ್ಸ್ ಏನಿತ್ತು ಅದನ್ನ ರೀಚ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ವರ್ಸ್ಟ್ ಅಂತ ಹೇಳ್ತೀನಿ. ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತೂ ವರ್ಸ್ಟಾಗೇನಿತ್ತು ಥ್ರೂ ಔಟ್ ದ ಸೀಸನ್ನು. ಸೂಪರ್ ಟೆನ್ಸ್ಗಳು ಇನ್ಫ್ಯಾಕ್ಟ್ ನಮ್ಮ ಟೀಮೇ ಅಂತ ಕಾಣಿಸುತ್ತೆ, ಕಮ್ಮಿ ನಂಬರ್ ಆಫ್ ಸೂಪರ್ ಟೆನ್ಸ್ನ ತಗೊಂಡಿರ್ಬೋದು ರೈಡಿಂಗ್ ಡಿಪಾರ್ಟ್ಮೆಂಟ್ಗೆ ಬಂತು ಅಂತಂದರೆ. ಬೇರೆಯವ್ರು ತಗೊಂಡಿರ್ಬೋದು, ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ಟೀಮು ಯಾವಾಗಲೂ ಪ್ರತಿಯೊಂದು ಮ್ಯಾಚು ಯಾರಾದರೂ ಒಬ್ಬರಾದ್ರು ಸೂಪರ್ ಟೆನ್ ಅಂತ ತಗೊಂಡವರು. ಅದು ಈ ಸೀಸನಲ್ಲಿ ನಮಗೆ ನೋಡೋಕ್ಕೆ ಸಿಗಲಿಲ್ಲ. ಸೀಸನ್ ಬಗ್ಗೆ ಏನಕ್ಕೆ ಹೇಳ್ತೀನಿ, ಮ್ಯಾಚ್ ಬಗ್ಗೆ ಹೇಳಬೇಕು. ಅಲ್ಲ ಗುರು, ಅವ್ರು ಏನು ಗುರು ಡಿಫೆನ್ಸ್ ಹೇಳದೆ ಮಿಸ್ ಆಗ್ತಾ ಇದ್ದಾರೆ. ಯೋಗೇಶು, ವಿಶಾಲ್ ಭಾರದ್ವಾಜ್ ಒಂದು ಕಡೆ, ಯೋಗೇಶ್ ಒಂದು ಕಡೆ 7 ಪಾಯಿಂಟು 8 ಪಾಯಿಂಟು ಟ್ಯಾಕಲಲ್ಲೇ ಬಂದ್ಬಿಟ್ಟಿದೆ ಅಂತಂದರೆ, ಇನ್ನು ಇವರ ರೈಡಿಂಗ್ ಡಿಪಾರ್ಟ್ಮೆಂಟ್ ಆ ಕಡೆ ಒಂಟಿ ಸಲಾಗ ಪರ್ಫಾರ್ಮೆನ್ಸ್ ಬಿಟ್ಟು ಹಾಕ್ಬಿಡಿ ಅಶ್ವಿನ್ ಮಾಲಿಕ್ದಂತೂ. ಸೊ ಆಲ್ ಓವರ್ ಮಸ್ತ್ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟಿದ್ದಾರೆ. ಬಟ್ ಸೆಕೆಂಡ್ ಹಾಫಲ್ಲಿ ನಾವು ಚೆನ್ನಾಗಿ ಆಡಿದ್ವಿ. ಇನಿಷಿಯಲಿ ಸಿಕ್ಕಾಪಟ್ಟೆ ಸ್ಟಾರ್ಟಿಂಗ್ 7 ಮಿನಿಟೇ ಅರೌಂಡ್ 13-14 ಪಾಯಿಂಟ್ನ ತೊಗೊಂಡ್ರಿ ನಾವು. ಇವರು ಸುಶೀಲ್ ಅವರ ಸೂಪರ್ ರೈಡ್ ಏನಿತ್ತು 4 ಪಾಯಿಂಟ್ ರೈಡ್ ಏನಿತ್ತು ಅದಂತೂ ಕಡಕಾಗಿತ್ತು. ಗುರು ಅಶ್ವಿನ್ ಮಾಲಿಕ್ ಎಷ್ಟು ಮಾಡಿಲ್ಲ ಅಂತದ್ದು ಅಂತ ಹೇಳ್ತೀರಾ? ಒಟ್ಟಿನಲ್ಲಿ ಸುಶೀಲ್ ಅವರು ಏನು 4 ಪಾಯಿಂಟ್ ತೊಗೊಂಬಂದ್ರು, ಅಲ್ಲಿ ಆಲ್ಔಟ್ ಆಯ್ತಲ್ಲ, ಬ್ಯಾಕ್ ಟು ಬ್ಯಾಕ್ ಆಲ್ಔಟ್ ಆಯ್ತು. ಅಲ್ಲಿಂದನೇ ಬುಲ್ಸು ಸ್ವಲ್ಪ ಕಮ್ ಬ್ಯಾಕ್ ಮಾಡಿದ್ದು. ಇಲ್ಲ ಗುರು ಗೆಲ್ಲುವಂಥ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಮ್ಯಾಚಲ್ಲಿ ಅಂತ ಅನಿಸಿದ್ದು. ಏನೊಂದು 4 ಪಾಯಿಂಟ್ ಡಿಫ್ರೆನ್ಸ್ ಇತ್ತು ಅಷ್ಟೇ, ಅದನ್ನು ಮೇಕೌಟ್ ಮಾಡ್ಕೊಂಡಿರ್ಬೋದಾಗಿತ್ತು. ಅಲ್ಲಿ ಆಯಾ ತಪ್ಪಿದ್ರು ನಮ್ಮ ಬೆಂಗಳೂರು ಬುಲ್ಸು. ಮತ್ತೆ ತಿರ್ಗಾ ಅಲ್ಲಿ ಆಲ್ಔಟ್ ಸಿಚುವೇಷನ್ಗೆ ಹೋಗಿ ತಿರ್ಗಾ ಏನೇನೋ ಸೀನ್ ಆಯಿತು ಬಿಟ್ಟಾಕೆ. ಒಟ್ಟಿನಲ್ಲಿ ಇವತ್ತು ಡಿಫೆನ್ಸು ಕೂಡ ಏನು ಆನ್ ಪಾಯಿಂಟ್ ಇಲ್ಲ, ಜೊತೆಗೆ ರೈಡಿಂಗ್ ಡಿಪಾರ್ಟ್ಮೆಂಟು ಸುಶೀಲ್ ಅವರು ಒಬ್ಬರೇ ಪಾಸಿಟಿವ್. ಸೆಕೆಂಡ್ ಹಾಫಲ್ಲಿ ಅದೇ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಫಸ್ಟ್ ಹಾಫಲ್ಲಿ ಏನೂ ಇರಲಿಲ್ಲ ಬೆಂಗಳೂರು ಬುಲ್ಸು, ಖಾಲಿ ಪಲ್ಲವಾಗೋಗ್ಬಿಟ್ಟಿದ್ರು. ಫಸ್ಟ್ ಹಾಫಲ್ಲಿ ಉಡಾಯಿಸಿದ್ರಿಂದನೇ ಸೆಕೆಂಡ್ ಹಾಫಲ್ಲಿ ಕಮ್ ಬ್ಯಾಕ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬೇಕು. ಸೆಕೆಂಡ್ ಹಾಫಲ್ಲಿ ಇನ್ನೇನು ಅಶ್ವಿನ್ ಮಾಲಿಕ್ ಇನ್ನೇನು ಹಿಡಿಲೇಬೇಕು, ಪಾಯಿಂಟ್ಸ್ಗಳು ಬರ್ತಾವೆ. ಅಟ್ಲೀಸ್ಟ್ 7 ಪಾಯಿಂಟ್ಗಿಂತ ಕಮ್ಮಿಯಿಂದನಾದ್ರು ಸೋಲೋಣ ಅಂತ ಅವ್ರ ತಲೆಯಲ್ಲಿತ್ತು ಅಂತ ಕಾಣ್ಸುತ್ತೆ. ಬಿಡಿ, ಏನೇನಾದ್ರು ಮಿಸ್ಟೇಕ್ಸ್ಗಳನ್ನ ಮಾಡ್ಕೊಂಡು ಲಾಸ್ಟಲ್ಲಿ 4 ಪಾಯಿಂಟ್ ಇದಾಗಿದ್ದರಿಂದ 1 ಪಾಯಿಂಟು ಕೂಡ ಬರೋ 1 ಪಾಯಿಂಟು ಕೂಡ ಕಳ್ಕೊಂಡ್ರು. ಇದಕ್ಕಿಂತ ದಡ್ಡತನ ಇನ್ನೂ ಒಂದು ಇದ್ಯಾಗರು. 8 ಪಾಯಿಂಟಿಂದ ಸೋಲೋ ಥರ ಆಯಿತು. ಲಾಸ್ಟಲ್ಲಿ 3-4 ಪಾಯಿಂಟ್ ಅಂತ ಕಾಣ್ಸುತ್ತೆ ಅಶ್ವಿನ್ ಮಾಲಿಕ್ ತೊಗೊಂಡೋಗಿದ್ದು. ಆ ಪಾಯಿಂಟ್ಸ್ ಏನಾದ್ರು ಬಂದಿರಲಿಲ್ಲ ಅಂತಂದರೆ ಬಹುಶಃ 1 ಪಾಯಿಂಟರು ಅಟ್ಲೀಸ್ಟ್ ಸಿಕ್ಕಿರೋದಿಲ್ಲ. 1 ಪಾಯಿಂಟ್ ಏನಕ್ಕೆ, ನಾವು ಸೀಸನಿಂದನೇ ಔಟ್ ಆಗಿದ್ದೀವಿ, 1 ಪಾಯಿಂಟು ಬೇಡ ಗುರು ನಮಗೆ ಅಂತ ಶಿಸ್ತಾಗಿ ಕ್ಲಾಸ್ ಮಾಡಿದ್ರು ಮ್ಯಾಚ್ನ. ಒಟ್ಟಲ್ಲಿ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸನ್ನೇ ಈ ಸೀಸನ್ನು. ನಾನು ಈ ಮ್ಯಾಚ್ ಬಗ್ಗೆ ಹೇಳ್ತಿಲ್ಲ, ಯಾಕಂದರೆ ದಬಾಂಗ್ದಲ್ಲಿ ಟಾಪ್ ಕ್ವಾಲಿಟಿ ಟೀಮು. ನಮ್ಮ ಬೆಂಗಳೂರು ಬುಲ್ಸ್ಗೂ ಅದಕ್ಕೂ ಕಂಪೇರ್ ಮಾಡೋಕ್ಕೇ ಆಗೋದಿಲ್ಲ. 2-2 ಮ್ಯಾಚ್ ಈ ಸೀಸನಲ್ಲಿ ದಬಾಂಗ್ದಲ್ಲಿ ಅವರು ನಮ್ಮ ಮೇಲೆ ಉಡಾಯಿಸ್ಕೊಂಡು ಗೆದ್ದಿದ್ದಾರೆ. ಸೊ
ಆಸ್ ಎಕ್ಸ್ಪೆಕ್ಟೆಡ್ ಇವತ್ತು ಸೋಲ್ತಾರೆ ಅಂತಲೇ ಅಂದ್ಕೊಂಡಿದ್ವಿ, ಸೋತಿದ್ದಾರೆ ಅಷ್ಟೇ. ಏನು ಹೇಳೋ ಅಂಥದ್ದೆಲ್ಲ ಏನಿಲ್ಲ. ನಿಮಗೇನು ಅನಿಸ್ತು ಈ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಬಾಬಾ.